ಸಣ್ಣ ಅಡ್ವೈಸು ನಮ್ಮ ಎಲ್ಲ ಮೀಡಿಯಾದವ್ರ ಮುಂದೆ, ಈ ಕಂಟೆಂಟೇ ಸಾಕು, ಇನ್ನೂ ಕಂಟೆಂಟ್ ಕೊಡ್ತೀನಿ ಅದೆಲ್ಲ ಕೊಡಬೇಡಿ. ಯಾಕಂದರೆ ಇಲ್ಲೇ ನೋಡ್ಕೊಂಬಿಟ್ಟು ಥಿಯೇಟ್ರ್ ಕಡೆ ಮುಖನೂ ಇರಲ್ಲ, ಅದಕ್ಕೋಸ್ಕರ ಇದೇ ಓವರ್ ಡೋಸ್ ಆಗೋಗಿದೆ. ಇನ್ನೂ ನೀವು ಕಂಟೆಂಟ್ ಕೊಡ್ತೀನಿ ಅಂತ ಈ ಸಿನಿಮಾ ಕೊಟ್ಬಿಟ್ರೆ ಮನೇಲೇ ಕೂತ್ಕೊಂಡು ರೀಲ್ಸರ ತಳ್ಳಿಬಿಟ್ಟು ನೋಡ್ಕೊಡ್ತಾರೆ. ಇದು ಯಾವಾಗಲೂ ಹಿಂಗೆ ಆಗತ್ತೆ. ಟೀಮ್ ಮೀಡಿಯಾದವ್ರು ಇಲ್ಲೇ ಇದ್ದಾರೆ, ಈ ಥರ ರೀಸೆಟ್ ಹಾಕ್ಬಿಟ್ಟಿರ್ತೀವಿ. ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಟಿ ವಿಯವ್ರನ್ನ ಕರೆದ್ಬಿಟ್ಟಿರ್ತಾರೆ ಪ್ರೆಸ್ ಮೀಟು. ಅಲ್ಲಿ ಏನು ಮಾಡ್ತಾರೆ, ಟಿ ವಿಯವರು ಎಲ್ಲ ಶೂಟ್ ಮಾಡಿ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತಾರೆ. ಇಲ್ಲ ಅಲ್ಲೇ ನೋಡಿದ್ಮೇಲೆ ಇನ್ನು ಥಿಯೇಟ್ರ್ ಬಂದು ಏನು ನೋಡ್ತಾರೆ. ಅದರಿಂದ ಕೆಲವು ಸೀಕ್ರೆಟ್ ಆಗಿ ಇರಲಿ, ಅಲ್ಲಿ ಬಿಟ್ಕೊಡ್ಬೇಡಿ. ಬಿಟ್ಕೊಟ್ಬಿಟ್ರೆ ಅವ್ರು ತೋರಿಸ್ಕೊಡ್ತಾರೆ, ತೋರಿಸಿದ್ಮೇಲೆ ನಾವು ತೋರಿಸ್ತಾ ಇದ್ದೇನಿದೆ ಹಂಗಾಗಿ. ಬಟ್ ಈಗ ಬಂದಿದ್ದು ಟೀಸರ್ ಮಾತ್ರ ಮಾಸ್ಟರ್ ಬೇರೆ ಲೆವೆಲ್, ಬೇರೆ ಮಾದರಿగా లేదు. తెలుగులో ಹೇಳ್ಬೇಕು ಅಷ್ಟೇ, అది అయింది ಆ ಥರ. ಅದಕ್ಕೇನೆ ಅಲ್ವಾ మలయాళದಲ್ಲಿ ಹೇಳ್ಬೇಕು ಅಂದರೆ కీచర్చి అడిపుడి, తెలుగులో చెప్పండి అదిరిపోయింది, చింది ಆಗೋಯ್ತು. ಇದು ನಮ್ಮ ಕನ್ನಡ ಇಲ್ಲ, ಅದಕ್ಕೆ ಹೇಳಿದೆ ಬೇರೆ ಲೆವೆಲ್ ಹೇಳಿದ್ನಲ್ಲ. ಹಾಗಾಗಿ ಭಾಳ ಪಿನಾಕ ಯಕ್ಷಗಾನ. ಯಾಕೆಂದರೆ ಗಣೇಶ್ ಅವ್ರಿಗೆ ಈ ಸಿನಿಮಾ ಆಗಬೇಕು, ಬೇರೆ ಯಾರಿಗೂ ನಮಗೂ ಊಹೆ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಈ ಥರ ವಿಷಯಗಳಲ್ಲಿ ನಂಬಿಕೆ ಜಾಸ್ತಿ, ಆಧ್ಯಾತ್ಮಿಕವಾಗಿ ಅವ್ರಿಗೆ ಬಹಳ ಆಸಕ್ತಿ, ನಂಬಿಕೆ ಕೂಡ. ನಾನು ಖಂಡಿತ ಹೇಳ್ತೀನಿ, ಆ ಮನುಷ್ಯ ಹೇಳಿದ ಆಗುತ್ತೆ. ಅವ್ರು ಹೇಳಿದ ಅದೇನೋ ಒಂದು ಗಣೇಶ, ಅದು ಮೊದಲನೇ ಪೂಜೆ ಗಣೇಶನಿಗೆ ಅಂತ ಹೇಳ್ತೀವಲ್ಲ, ಅವ್ರ ಬಾಯಲ್ಲಿ ಬರೋದಾಗತ್ತೆ. ಹೆಂಗೆ ಗಣೇಶನ ಅದು ನಮಗೆ ಆಶ್ಚರ್ಯ. ನೀವು ಯಾರಾದರೂ ಪ್ರಶ್ನವ್ರಿಗೆ ಕೇಳಿದ್ದೀರಿ, ಕೇಳಿ, ಅವ್ರು ಹೇಳಿದ ಹಂಗೆ ಆಗತ್ತೆ. ಆ ಥರ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೂಡ ಅಷ್ಟೇ ನಂಬಿಕೆಯಲ್ಲಿ ಈ ಸಿನಿಮಾನ ಮಾಡಿದ್ದಾರೆ. ತುಂಬ ದೊಡ್ಡ ಸಿನಿಮಾ ಇದು ಸರ್. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಇವಾಗ ಆಗಿದ್ದು ಬೇಕಾಗಿದೆ ಗಣೇಶ್. ಕನ್ನಡ ಸಿನಿಮಾದಿಂದನೇ ಬೇರೆ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿರೋದು. ನೀವು ಯಾವುದೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ, ರಾಜ್ಕುಮಾರ್ ಅವರು ಮಾಡಿದ್ಮೇಲೆ ಶಿವಾಜಿ ಗಣೇಶನ್ ಅವ್ರು ಮಾಡಿರೋದು, ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಎನ್ ಟಿ ರಾಮರಾವ್ ಅವರು ಮಾಡಿರೋದು, ರವಿ ಸಾರು, ಇವೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅವಾಗಲೇ ಕೊಟ್ಟರು ಸರ್. ಶಾಂತಿ ಕ್ರಾಂತಿ ಅದಕ್ಕೆ ಅದು ಇಡೀ ಎಲ್ಲ ಭಾಷೆಗಳಲ್ಲೂ ತೆಗೆದುಬಿಟ್ರು ಆವಾಗಲೇ. ರವಿ ಸಾರು, ಶಂಕರ್ ಗುರು ಅಲ್ಲ, ರವಿ ಸಾರು ಶಾಂತಿ ಕ್ರಾಂತಿ ಸಿನಿಮಾ ಎಲ್ಲ ಹೀರೋಗಳನ್ನ ಹಾಕಿ ಪ್ಯಾನ್, ಅಂದರೆ ರಜನಿಕಾಂತ್ ಅವರು ಇವ್ರು ಎಲ್ಲರನ್ನ ಹಾಕಿ, ನಾಗಾರ್ಜುನ, ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ರವಿ ಸರ್ ಮಾಡಿಬಿಟ್ರು. ಅದರಿಂದ ಕನ್ನಡ ಸಿನಿಮಾ ಅಂತ ಇಲ್ವಾ ಇವಾಗ, ಅವಾಗ ಎಲ್ಲವೂ ಪ್ಯಾನ್ ಇಂಡಿಯಾ ಸಿನಿಮಾನೇ. ಅದಕ್ಕೆ ಎಲ್ಲ ಲ್ಯಾಂಗ್ವೇಜಿಂದ ಕಲಾವಿದರನ್ನ ಹಾಕೊಳ್ತಾರೆ ಈಗ, ಯಾಕೆಂದರೆ ಎಲ್ಲ ಕಡೆ ಸಿನಿಮಾ ಓಡಲಿ ಅಂತ. ಒಂದು ಆಗೋಕ್ಕೆ ನಾನು ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ತೀವಿ. ಬೇರೆ ಸಿನಿಮಾಗಳು ಹೇಗೆ ಇಲ್ಲಿ ಬಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇಲ್ಲಿ ಅವ್ರ ಭಾಷೆನೇ ರಿಲೀಸ್ ಮಾಡ್ತಾರೋ, ನಮ್ಮ ಕನ್ನಡ ಸಿನಿಮಾಗಳನ್ನು ಕೂಡ ಅಲ್ಲಿ ಅದೇ ಥರ ಮಾಡಬೇಕು. ಅವ್ರಿಗೂ ಗೊತ್ತು ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಬೇರೆ ಮಾತ್ರ ನಾವು ತೊಗೊಂಡು ನಾವಲ್ಲಿ ಹೋಗ್ಲಿ ಅಂದಂಗೆ. ಹಿಂದಿ ಅಂದರೆ ನಮ್ಮ ಸಿನಿಮಾ ಅಲ್ಲಿ ಹಿಂದಿ, ನಾವು ಅಲ್ಲೂ ಕೂಡ ಹೋಗಿ ಇದೇ ಥರ ಮಾಡಬೇಕು. ನಾವು ವಿಜಯ್ ಮೇಡಮ್, ನೀವು ದೊಡ್ಡ ಪ್ರೆಸ್ ಮೀಟ್ ಇಲ್ಲಿ ಮಾತ್ರ ಅಲ್ಲ, ನೀವು ಇಡೀ ಭಾರತದಲ್ಲಿ ಭಾರತದಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆ ಇದಕ್ಕೆ ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ, ಆವಾಗಲೇ ನಮ್ಮ ಸಿನಿಮಾವು ಈ ಲೆವೆಲ್ ಏನಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಸುಮ್ಮನೆ ನಾವಿಲ್ಲಿ ಮಾತಾಡ್ತಾ ಇದ್ರೆ ಏನೂ ಆಗಲ್ಲ, ಅಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು. ಆವಾಗ ಗೊತ್ತಾಗುತ್ತೆ ಇಂಥ ಒಂದು ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ ಅಲ್ವೇನ್ರಿ? ಹೌದು. ಈ ಗಣೇಶನವರು ಬಾಂಬೆಗೂ ಹೋಗ್ತಾರೆ, ಆಂಧ್ರಕ್ಕೂ ಹೋಗ್ತಾರು, ಮಲಯಾಳಕ್ಕೂ ಹೋಗ್ತಾರು, ತಮಿಳ್ನಾಡಿಗೂ ಹೋಗ್ತಾರೆ. ಹೋಗಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತಾರೆ. ಸಿನಿಮಾ ಎಲ್ರಿಗೂ ರೀಚ್ ಆಗೋ ಥರ ನಾವೇ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾ ಈ ದಿನಕ ರೀಚ್ ಆಗೋಕ್ಕೆ ನಮ್ಮವ್ರು ಲೀಡರ್ ಅವ್ರು ರೀಚ್ ಮಾಡಿಬಿಡ್ತಾರೆ. ದಯವಿಟ್ಟು ನಿಮ್ಮನ್ನು ರಿಕ್ವೆಸ್ಟ್ ಅಂತಲ್ಲ, ಇದು ನಮ್ಮ ಕೆಲಸ ಅಂತ ಅಂದ್ಕೊಂಡು ಪ್ರೆಸ್ನವರು, ಟಿ ವಿಯವರು ಮತ್ತು ಮಾಧ್ಯಮದವರು ನಮ್ಮ ಸಿನಿಮಾನ ಪ್ರಮೋಟ್ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಸ್ನೇಹಿತರೆ ಇರೋದ್ರಿಂದ ಏನು ಸರ್ ನೋಡಿ ಹೆಂಗೆ ಗಾಂಧಿ ಮೀಸೆ
ಸೊ ಅದೊಂದು ಹೇಳಿ ವಿಜಯ ಮೇಡಮ್, ನಮ್ಮ ಈ ಪ್ರೊಡಕ್ಷನ್ಗೆ ನಾನು ಹೊಸಬ ಅಲ್ಲ, ಯಾಕೆಂದರೆ ಇದು ನಮಗೆ 2ನೇ ಸಿನಿಮಾ.